ಹಲೋ ಗೈಸ್, ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮನೆಯಲ್ಲಿ ಯಾವ ರೀತಿ ಗೋಬಿ ಮಂಚೂರಿನ ಪ್ರಿಪೇರ್ ಮಾಡೋದು ಅಂತ ಹೇಳಿ, ಯಾವುದೇ ರೀತಿ ಸಾಸ್ ಇಲ್ದಲೇ ಮತ್ತು ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇಲ್ದಲೇ ನಾವು ಬರೀ ಆನಿಯನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಗೋಬಿ ಮಂಚೂರಿನ ಪ್ರಿಪೇರ್ ಮಾಡಿದೆ ಅಂತ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ, ಇದಕ್ಕೆ ಯಾವುದೇ ರೀತಿ ಸಾಸ್ ಆಗಲಿ, ಆನಂತರ ಎಕ್ಸ್ಟ್ರಾ ಏನಾದರೂ ವೆನೆಗರ್ ಬೇಕಾ ಆ ಥರ ಎಲ್ಲ ಏನು ಯೂಸ್ ಮಾಡೋ ಅಷ್ಟೇ ಇರೋದಿಲ್ಲ. ಏನಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಆರಾಮಾಗಿ ಪ್ರಿಪೇರ್ ಮಾಡ್ಕೊಬೋದು. ಇದು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ನೋಡೋಣ ಗೈಸ್. ಫಸ್ಟಿಗೆ ನಾನಿಲ್ಲಿ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಎಲೆಕೋಸಾಗಲಿ ಹೂಕೋಸಾಗಲಿ ಯೂಸ್ ಮಾಡ್ತಿಲ್ಲ. ಬರೀ ಆನಿಯನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಇದ್ರ ಜೊತೆಗೆ ನೀವು ವೆಜಿಟೇಬಲ್ಸ್ ಏನಾದರೂ ಮನೆಯಲ್ಲಿದ್ದರೆ ಕ್ಯಾರೆಟು, ಆನಂತರ ಒಂದು ನವಿಲುಕೋಸನ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಅಂದರೆ ಅದನ್ನು ಸಣ್ಣ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇದು ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ. ಆನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನವಿಲುಕೋಸು ಒಂದು ಕ್ಯಾರೆಟು, ಆನಂತರ ಒಂದು ನವಿಲುಕೋಸನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಆನಂತರ 2 ಆನಿಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಾಗೆ ಹಚ್ಕೊಂಡಿದ್ರೆ ಸಾಕು ಗೈಸ್, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾವಿಲ್ಲಿ ಯಾವುದೇ ರೀತಿ ಎಲೆಕೋಸನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಮನೆಯಲ್ಲಿ ಯಾವ ರೀತಿ ನಾರ್ಮಲಾಗಿ ತರಕಾರಿ ಇದೆ, ಆನಂತರ ಆನಿಯನ್ ಇದೆ, ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟಿದ್ರೆ ಸಾಕು ನಮಗೆ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಮೈದಾ ಹಿಟ್ಟನ್ನೇ ನೀವು ಆರಾಮಾಗೆ ಆ್ಯಡ್ ಮಾಡ್ಕೊಳ್ಬೋದು. 4 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. 2 ಸ್ಪೂನ್ ಕಾರ್ನ್ಫ್ಲೋರು, ಆನಂತರ 2 ಸ್ಪೂನ್ ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು 1 ಸ್ಪೂನು ಅಂದರೆ ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಜಜ್ಜಿರೋ ಅಂಥದ್ದು, ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇಷ್ಟೇ ಬೇಕಾಗಿರೋವಂಥದ್ದು, ಏನಿಲ್ಲ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಸಾಲ್ಟ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಹಿಟ್ಟು, ಆನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಮೊದಲಿಗೆ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗಲೇಬೇಡಿ. 1 ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಬನ್ನಿ. ಏನಕ್ಕೆ ಅಂದರೆ ಆನಿಯನಲ್ಲಿ ನೆಕ್ಸ್ಟು ನವಿಲುಕೋಸಲ್ಲಿ ನೀರಿರೋದ್ರಿಂದ ಸೊ ಅದು ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೊದಲಿಗೆ ಇಲ್ಲಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೇ ನೀವು ಇದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ. ಸೊ ಅದೇ ಸ್ವಲ್ಪ ನೀರು ಬಿಟ್ಕೊಂಡು ಅದೇ ಬೈಂಡಿಂಗ್ ಬರುತ್ತೆ. ನೋಡಿ ಗೈಸ್, ಆರಾಮಾಗಿ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು. ಮಕ್ಕಳು ಕೇಳಿದ ತಕ್ಷಣ ಟಕ್ ಅಂತ ಮಾಡಿಕೊಡ್ಬೋದು. ಈ ಥರ ಕಲಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಆನಂತರ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ವಾಟರ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದು ಫುಲ್ಲು ನೀರು ಬಿಟ್ಕೊಂಡು ಬಿಡುತ್ತೆ, ಆವಾಗ ಚೆನ್ನಾಗಾಗೋದಿಲ್ಲ, ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಬೇಕು ಅಂದರೆ ಮಾತ್ರ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಹಾಗೆ ಕಲಿಸ್ಕೊಳ್ಳಿ. ಸೊ ಹಂಗೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ, ಇವಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗಬೇಕು. ಸೊ ಇದು ನನಗೆ ಕರೆಕ್ಟಾಗಿದೆ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಇಷ್ಟೇ ಸಾಕು ನನಗೆ. ಈ ಥರ ಉಂಡೆ ಕಟ್ಟಲಿಕ್ಕೆ ನನಗೆ ಆರಾಮಾಗಿ ಬರ್ತಾಯಿದೆ. ಸೊ ನಾನು ಈ ಥರ ಉಂಡೆ ಕಟ್ಕೊಂಡು ಇದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟಿದ್ರೆ ಸಾಕು ನೋಡಿ, ಕರೆಕ್ಟಾಗಿದೆ. ಸೊ ಎಣ್ಣೆಗೆ ಬಿಡಲಿಕ್ಕೆ ಕರೆಕ್ಟಾಗಿದೆ. ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡಬೇಡಿ. ನೆಕ್ಸ್ಟು ನಿಮಗೆ ತುಂಬ ತೆಳ್ಳ ಆಯಿತು ಅಂದರೆ ಬೇಕಾದರೆ ನೀವು ಮೈದಾ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗೆ ಯಾವುದೇ ರೀತಿ ತುಂಬ ತೆಳ್ಳ ಅನಿಸಿಲ್ಲ, ಕರೆಕ್ಟಾಗಿದೆ. ಸೊ ನನಗಿಷ್ಟ ಆದರೆ ಸಾಕು. ಇದನ್ನು ನಾವು ಆರಾಮಾಗೆ ಎಣ್ಣೆ ಇಟ್ಟು ಫ್ರೈ ಮಾಡ್ಕೊಳ್ಬೋದು. ತುಂಬ ಇಷ್ಟಪಟ್ಟು ಮನೇಲಿ ಮಕ್ಕಳು ತಿಂತಾರೆ ಗೈಸ್. ಆರಾಮಾಗಿ ನೀವು ಚಳಿಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಆರಾಮಾಗಿ ಮನೇಲೇ ಗೋಬಿ ಮಂಚೂರಿ ತಿನ್ನಬೇಕು ಅನಿಸಿದಾಗ ಮನೇಲೇ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆ. ನಾವು ಕೂಡ ತಿನ್ಬೋದು. ತುಂಬ ಇಷ್ಟಪಟ್ಟು ಈಚೆಗಡೆ ತಿನ್ನೋದಕ್ಕೆ ನಮ್ಮ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೀವು ಒಮ್ಮೆ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಗೈಸ್.
ನೆಕ್ಸ್ಟು ಒಂದು ಬಾಣಲಿಲಿ ಸ್ವಲ್ಪ ನಾನು ಆಯಿಲ್ನ ಆ್ಯಡ್ ಮಾಡಿ ಉಂಡೆ ಕಟ್ಕೊಂಡಿರುವಂತಹ ಗೋಬಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಸಣ್ಣ ಸಣ್ಣದು ಉಂಡೆಯಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಉಂಡೆಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ಗೋಬಿ ಮಂಚೂರಿ ಯಾವ ರೀತಿ ಆಕಾರದಲ್ಲಿ ಉಂಡೆ ಕಟ್ಟಿರ್ತಾರಲ್ಲ, ಸೊ ಅದೇ ರೀತಿ ರೌಂಡಾಗೆ ಈ ಥರ ಉಂಡೆ ಕಟ್ಕೊಂಡು ಒಂದೊಂದೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ಟೌವು ಕೂಡ ನೀವು ತುಂಬ ಜೋರು ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಎಣ್ಣೆ ಕಾಯ್ದಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಏನಕ್ಕೆ ಒಳಗಡೆ ಇರೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಕಡೆನೂ ಅದು ಫ್ರೈ ಆಗಿ ನೀಟಾಗಿ ಬೇಯುತ್ತೆ. ನೋಡಿ ಈ ಥರ ಹಾಕ್ಕೊಳ್ತಾ ಬನ್ನಿ. ತುಂಬ ಈಸಿ ಅಂದರೆ ಈಸಿ ಗೈಸ್, ಆರಾಮಾಗಿ ನೀವು ಮನೇಲೇ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸಾಸ್ನ ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ತಿಲ್ಲ. ಮನೇಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಗೋಬಿ ಮಂಚೂರಿ ಮಾಡ್ತಾ ಇದ್ದೀವಿ. ಕೆಲವೊಂದು ಸಾಸ್ ಇದ್ದರೆ ಮಾತ್ರ ನಾವು ಗೋಬಿ ಮಂಚೂರಿನ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ವಿತೌಟ್ ಸಾಸ್ ಇಲ್ದನೂ ಕೂಡ ನಾವು ಮನೇಲೇ ಈ ಥರ ಸಾಸ್ನ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಬೋದು ಗೋಬಿ ಮಂಚೂರಿನ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಆಗುತ್ತೆ. ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಇನ್ನು ಮುಂಬರುವಂತಹ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಗೈಸ್. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆಯೂ. ಫಸ್ಟು ಹಾಕಿದ ತಕ್ಷಣ ಅದನ್ನು ಕದಲಿಕ್ಕೆ ಹೋಗಬೇಡಿ. ಈ ಥರ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ ನಂತರ ಅದನ್ನು ಎಲ್ಲ ಕಡೆಯೂ ನೀಟಾಗೆ ಫ್ರೈ ಆಗಲಿಕ್ಕೆ ಬಿಡಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅದು ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕೆಲವೊಂದು ಟೈಮ್ ಎಲ್ಲ ಕಡೆನೂ ಒಂದೊಂದೇ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋ ಪ್ರಾಬ್ಲಮ್, ಅದೇನೂ ಆಗಲ್ಲ. ಅಂಟ್ಕೊಂಡ್ರು ಕೂಡ ಅದೇನಾಗುತ್ತೆ, ಎಣ್ಣೆಲಿ ಫ್ರೈ ಆಗಿದ ತಕ್ಷಣ ಬೆಂದಿದ ತಕ್ಷಣ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ನೀವು ಬಿಡಿಯಾಗಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡಿ ಗೈಸ್, ಇದು ಒಂದು ಮೀಡಿಯಮ್ ಫ್ಲೇವಲ್ಲಿ ಎಲ್ಲ ಕಡೆನೂ ಫ್ರೈ ಆಗ್ತಾ ಇದೆ, ಬೆಂದಿದೆ. ಸೊ ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೇಯ್ದಿದ ನಂತರ ಇದನ್ನು ನೀವೇನು ಮಾಡ್ತೀರಾ, ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಆರಾಮಾಗೆ ನೋಡಿ ಇಷ್ಟು ಬೆಂದಿದ್ರೆ, ಕರೆಕ್ಟಾಗಿ ಬೆಂದಿದ್ರೆ ಸಾಕು. ನೋಡಿ ಇದು ಎಲ್ಲ ಕಡೆನೂ ನೀಟಾಗೆ ಬೆಂದಿದೆ, ಜಾಸ್ತಿ ಸೀದೋಗೋಕ್ಕೂ ಬಿಡಬೇಡಿ. ಈ ಥರ ಮೀಡಿಯಮ್ ಆಗಿದ್ದರೆ ಸಾಕು, ಇದು ಕರೆಕ್ಟಾಗಿದೆ ಅಂತ ಹೇಳಿ. ಸೊ ಇದನ್ನು ನಾನು ಒಂದು ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಆನಂತರ ಇಲ್ಲಿ ಯಾವುದೇ ರೀತಿ ಸಾಸ್ನ ಆ್ಯಡ್ ಮಾಡ್ತಿಲ್ಲ. ಸೊ ಸಾಸ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಒಂದು ಜಾರಿಗೆ ನೀವು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಹಣ್ಣಾಗಿರುವಂತಹ ಟೊಮೊಟೊ ತೊಗೊಳ್ಳಿ ಗೈಸ್. ಮತ್ತು ಇಲ್ಲಿ ಒಂದು 4 ಇಂಚು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು 2 ಒಣಮೆಣ್ಸಿನ್ಕಾಯಿ. ನಿಮ್ಗೇನಾದರೂ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಆನಂತರ ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ನಮಗೆ ಟೊಮೊಟೊ ಸಾಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಆನಂತರ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಬಾಣಲಿಗೆ ನಾನಿಲ್ಲಿ ಉದ್ದುದ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ದಿರೋ ಕಾರಣದಿಂದ ಬರೀ ಆನಿಯನ್ನ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ನೀವು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಇದನ್ನ ಚೆನ್ನಾಗಾಗುತ್ತೆ. ನೆಕ್ಸ್ಟು 1-2 ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಕೂಡ ಇದಕ್ಕೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆಪ್ಷನಲ್ಲಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಏನಕ್ಕೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಲೈಟಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಸೊ ನಿಮಗೆ ಅರ್ಜೆಂಟಾಗಿ ಗೋಬಿ ಮಂಚೂರಿ ತಿನ್ನಬೇಕು ಅನಿಸ್ದಾಗೆಲ್ಲ ಏನೂ ಇಲ್ದಲೇನೂ ಕೂಡ ಈ ಥರನೂ ಮಾಡ್ಕೊಳ್ಬೋದು ಅನ್ನೋ ರೀಸನ್ಗೋಸ್ಕರ ನಾವಿಲ್ಲಿ ಇಷ್ಟನ್ನು ಮಾತ್ರ ಸಾಮಗ್ರಿನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಫ್ರೈ ಆಗಿದೆ. ಸೊ ನಾನು ಇದೇ ಬಾಣಲಿಗೆ ಸ್ವಲ್ಪ ಉರಿ ಕಮ್ಮಿ ಮಾಡಿ ರೆಡಿ ಮಾಡಿರುವಂತಹ ಪೇಸ್ಟನ್ನ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ. ಟೊಮೊಟೊ ಸಾಸ್ನ ನಾನೆಲ್ಲ ಆ್ಯಡ್ ಮಾಡ್ತಿಲ್ಲ, ನಾವೇ ರೆಡಿ ಮಾಡ್ಕೊಂಡಿರುವಂಥ ಟೊಮೊಟೊ ಸಾಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರಿಗೆ ವಾಟರ್ನ ಮಿಕ್ಸ್ ಮಾಡಿ ಸ್ವಲ್ಪ ಈ ಪೇಸ್ಟಿಗೆ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಏನಂದರೆ ಏನಾಗುತ್ತೆ, ನಮ್ಮ ಟೊಮೊಟೊ ಸಾಸ್ ನಾವೇನು ರೆಡಿ ಮಾಡಿದ್ದೀವಲ್ಲ, ಸೊ ಅದು ಸಾಸ್ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿರೋದು. ಕಾರ್ನ್ಫ್ಲೋರ್ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರು
ನೆಕ್ಸ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಚಾಟ್ ಮಸಾಲ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನನಗೆ ಇಷ್ಟು ಸಾಕು. ಸೊ ಇಷ್ಟು ಗಟ್ಟಿಯಾದರೆ ತುಂಬ ಗಟ್ಟಿಯಾಗಬೇಕು ಅನ್ನೋದೇನಿಲ್ಲ. ನಿಮ್ಗೆ ಗೊತ್ತಲ್ವ ಟೊಮೊಟೊ ಕೆಚಪ್ ಯಾವ ರೀತಿ ಇರುತ್ತೆ ಸಾಸ್ ಅಂತ ಹೇಳಿ. ಸೊ ಅಷ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ಆಗಿದೆ ಅಂತ ಹೇಳಿ. ನೆಕ್ಸ್ಟು ಇದಕ್ಕೆ ನೀವು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಸಾಲ್ಟ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ, ತುಂಬ ಕುದಿಸ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ ಇವಾಗ ಕರೆಕ್ಟಾಗಿ ಸಾಸ್ ರೆಡಿ ಆಯಿತು. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಾವೇನು ಗೋಬಿನ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗಾದರೆ ಸಾಸ್ ಚೆನ್ನಾಗಿರಲ್ಲ, ಈ ಥರ ಮೀಡಿಯಮ್ಮಾಗೆ ಇದ್ದರೆ ಸಾಕು. ನೆಕ್ಸ್ಟು ಇಲ್ಲಿ ಅರ್ಧ ಫ್ರೈ ಮಾಡ್ಕೊಂಡಿರುವಂಥ ಆನಿಯನ್ ಮತ್ತು ಚಿಲ್ಲಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನಮ್ಮ ಗೋಬಿ ಮಂಚೂರಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ದಲೇ ಆರಾಮಾಗಿ ಮಾಡ್ಕೊಂಡಿರುವಂತಹ ಗೋಬಿ ಮಂಚೂರಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಗೈಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ನೀವೊಂದು ಟೈಮ್ ಮನೇಲಿ ಮಾಡಲೇಬೇಕು. ಅಂದರೆ ತುಂಬ ಈಸಿಯಾಗೂ ಕೂಡ ಇರುತ್ತೆ, ಆರಾಮಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸಾಸ್ನ ಆ್ಯಡ್ ಮಾಡ್ದಲೇ, ಯಾವುದೇ ರೀತಿ ಎಲೆಕೋಸಾಗಲಿ ಹೂಕೋಸಾಗಲಿ ಯಾವುದೂ ಯೂಸ್ ಮಾಡ್ದಲೇ ಬರೀ ಆನಿಯನ್ನ ಮಾತ್ರ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಗೋಬಿ ಮಂಚೂರಿನ ಪ್ರಿಪೇರ್ ಮಾಡಿದ್ವಿ ಅಂತ ನೋಡಿದ್ರಲ್ಲ ಗಾಯ್ಸ್. ನೀವೊಮ್ಮೆ ಈ ಥರ ಮನೆಯಲ್ಲಿ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಪ್ರಿಪೇರ್ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.